ಕೃಷ್ಣ ಮಂತ್ರವನ್ನು ನಿತ್ಯ ಜಪ ಮಾಡಿ ಪೂಜೆ ಮಾಡುವ ಕೆಲಸವನ್ನು ಶ್ರೀಪಾದರು ನಡೆಸ್ತಾ ಇದ್ದಾರೆ. ಲೋಕರಾಷ್ಟ್ರಕ್ಕೆ ಒಳ್ಳೆಯದಾಗಬೇಕು ಎನ್ನುವ ದೃಷ್ಟಿಯಿಂದ ಚೆನ್ನಾಗಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಜನಸಾಮಾನ್ಯರು ಕೂಡ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಅಂತ ಹೇಳಿಕೊಂಡು ಅದರಲ್ಲಿ ಸೇರಿಕೊಳ್ಳಬೇಕು ಅಂತ ಬಯಕೆ. ಹಾಗಾದರೆ ಅವರು ಪೂಜೆ ಮಾಡ್ತಾರೆ, ನಾವೇನು ಮಾಡುವ ಅಂತ ಕೇಳಿದರೆ ಅಂತಹ ಕೃಷ್ಣ ಮಂತ್ರದ ಜಪ, ಕೃಷ್ಣ ಮಂತ್ರದ ಲೇಖನ, ಇದನ್ನು ನಾವೆಲ್ಲ ಮಾಡಿ ಆ ಪೂಜೆಗೆ ನಾವು ಸಹಕಾರವನ್ನು ಕೊಡಬಹುದು ಅಂತ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಹಾಗಾಗಿ ನಾಡಿದ್ದು ಆದಿತ್ಯವಾರ ಸಾಯಂಕಾಲ ಅಂದರೆ ತಾರೀಕು ಮೇ 10ನೇ ತಾರೀಕು ಸಾಯಂಕಾಲ 5:30 ಹೊತ್ತಿಗೆ ಒಂದು ಕಾರ್ಯಕ್ರಮದ ಉದ್ಘಾಟನೆ, ಹಾಗೆಯೇ ಲೇಖನವನ್ನು ಮಾಡಿ ಆ ಕಾರ್ಯಕ್ರಮವನ್ನು ಆರಂಭಗೊಳಿಸುವ ಅಂತ ಒಂದು ಇರಾದೆಯನ್ನು ಇಟ್ಟುಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಬೆಂಗಳೂರು ಇಸ್ಕಾನ್ನ ಸಂಸ್ಥೆಯ ಚಂಚಲಪತಿ ದಾಸರು ಅಲ್ಲಿಯ ಉಪಾಧ್ಯಕ್ಷರು ಅವರು ಬರಲಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಹರಿದಾಸ ಭಟ್ ಅಂತ ಹೇಳಿ ಬೆಂಗಳೂರು ವಿದ್ಯಾಪೀಠದಲ್ಲಿ ಇದ್ದರು ಮಹಾಮಹೋಪಾಧ್ಯಾಯರವರು, ಅವರು ಕೂಡ ಕೃಷ್ಣನ ಬಗ್ಗೆ ಒಂದು 2 ಮಾತುಗಳನ್ನು ಹೇಳಲಿಕ್ಕಿದ್ದಾರೆ. ಹಾಗೆ ನಮ್ಮ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರು, ಹಾಗೆಯೇ ಕಾಪು ಕ್ಷೇತ್ರದ ಶಾಸಕರಾದಂತಹ ಗುರುಮೆ ಸುರೇಶ್ ಶೆಟ್ಟಿ ಅವರು ಕೂಡ ಅದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಆಗಮಿಸಬೇಕು. ಕೃಷ್ಣ ಮಂತ್ರದ ಲೇಖನದ ಯಜ್ಞ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಹೇಗೆ ಅದು ಎನ್ನುವ ವಿಷಯವಾಗಿ ಶ್ರೀಪಾದರು ಎಲ್ಲರೂ ಕಲಿಯುಗದಲ್ಲಿ ಕೃಷ್ಣನ ವಿಶೇಷ ಸ್ಮರಣೆ ಮಾಡಬೇಕು. ನಮಗೆ ಕಲಿಯುಗದಲ್ಲಿ ಯಾರು ತುಂಬ ಬೇಗ ಅನುಗ್ರಹ ಮಾಡೋದು ಅಂತ ಕೇಳಿದರೆ ಕೃಷ್ಣ. ತುಂಬ ಪವರ್ಫುಲ್ ಮಂತ್ರ ಕಲಿಯುಗದಲ್ಲಿ ಕೃಷ್ಣ. ಹಾಗಾಗಿ ಆ ಕೃಷ್ಣ ಮಂತ್ರವನ್ನು ಜಪಿಸ್ತಾ ಇರಬೇಕು. ಅದರ ಜೊತೆ ನಮ್ಮ ಉದ್ದೇಶ ಏನು ಅಂತ ಕೇಳಿದರೆ, ಈಗ ಎಲ್ಲರೂ ಹೇಳ್ತಾರೆ ಬರೀ ಪೂಜೆ ಪ್ರವಚನ ಅಥವಾ ಅನೇಕ ಜನರು ಧರ್ಮ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ, ಆದರೆ ಮಾಡೋದು ಬೇಡದದ್ದನ್ನೇ ಮಾಡ್ತಾರೆ. ಅಂತಹ ಒಂದು ಸಂದರ್ಭ ಈಗ ಉಂಟು. ಅದಕ್ಕೂ ಒಂದು ಪರಿಹಾರವಾಗಿ ಈ ಕೃಷ್ಣ ಲೇಖನ ಯಜ್ಞ ಅಂತ. ಯಾಕೆ ಅಂತ ಕೇಳಿದರೆ, ಶುರುವಿಗೆ ಸಂಕಲ್ಪ ಮಾಡುದು, ನಾನು ಈ ಒಂದು ದುಶ್ಚಟವನ್ನು ಬಿಡ್ತೇನೆ, ಆ ದುಶ್ಚಟ ಬಿಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಕೃಷ್ಣ ಮಂತ್ರವನ್ನು ಬರಿಬೇಕು. ಆ ಬರಿವಾಗ ಕೃಷ್ಣನ ಸ್ಮರಣೆ ಮಾಡಿದ್ದನ್ನು ಕ್ಷಮಿಸಬೇಕು ಅಥವಾ ಕೃಷ್ಣನ ಅನುಗ್ರಹ ಬೇಕು ಅಂತ ಆ ಮೂಲಕ ಮಂತ್ರದ ಜಪ ಮಾಡಬೇಕು ಅಂತ ಉದ್ದೇಶ. ಹಾಗೆ ಅದರ ಮೂಲಕ ಎಲ್ಲರಿಗೂ ಕೂಡ ದೇವರ ಅನುಗ್ರಹ ಆಗಬೇಕು, ಎಲ್ಲರೂ ಕೂಡ ಆ ಮಂತ್ರವನ್ನು ಜಪಿಸಬೇಕು, ಕೃಷ್ಣನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳುತ್ತಾರೆ. ಉಪನಯನ, ಯಾರಾದರೂ ಗಟುವಿನ ಉಪನಯನ ಆಯಿತು ಅಂತ ಹೇಳಿದರೆ ಕೃಷ್ಣ ಮಠಕ್ಕೆ ಬಂದು ಮಧ್ಯಪೀಠದಲ್ಲಿರುವ ಗುರುಗಳ ಹತ್ರ ಕೃಷ್ಣ ಮಂತ್ರ ಉಪದೇಶವನ್ನೇ ತಗೊಳ್ಳುವಂಥದ್ದು. ಹಾಗಾಗಿ ಆ ಪರ್ಯಾಯದ ಕಾಲದಲ್ಲಿ ಬರೀ ಬಂದವರಿಗೆಲ್ಲ ನಾವಾಗಿ ಎಲ್ಲರಿಗೂ ಕೂಡ ಕೃಷ್ಣನ ಉಪದೇಶ ಕೊಡಬೇಕು ಅಂತ ಆ ಒಂದು ಇಚ್ಛೆ. ಹಾಗಾಗಿ ತುಂಬ ಬಿಸಿಲಲ್ಲಿ ಎಲ್ಲ ನಿಂತುಕೊಳ್ತಾ ಇದೆ. ಇದನ್ನೆಲ್ಲ ಗಮನಿಸಿದಂತಹ ಶ್ರೀಪಾದರು ಅವರಿಗೆ ಸ್ವಲ್ಪ ನೆರಳನ್ನು ಕೊಡಬೇಕು. ಯಾಕೆ ಕೇಳಿದ್ರೆ ಬಿಸಿಲ ಕಾಲದಲ್ಲಿಯೂ ಕಷ್ಟ, ಮಳೆಗಾಲದಲ್ಲಿಯೂ ಕಷ್ಟ. ಮಳೆ ಬರುವಾಗ ಮಳೆ ಬರ್ತದೆ ಅಂತಾಯ್ತು, ಬಿಸಿಲು ಕಾಲದಲ್ಲಿ ಸೆಕೆ ಆಗ್ತದೆ ಅಂತಾಯ್ತು. ಅದಕ್ಕೋಸ್ಕರ ದರ್ಶನದ ಕ್ಯೂ ಸಿಸ್ಟಮ್ ಮಾಡಿ, ಆಮೇಲೆ ಇಷ್ಟವರೆಗೆ ಇತ್ತು, ಒಂದು ವ್ಯವಸ್ಥಿತವಾಗಿರಲಿಲ್ಲ. ಅಂದರೆ ಕೆಲವು ಒಳಗಿಂದ ಬರುವುದು, ಆ ಕಡೆಯಿಂದ ಬರುವುದು, ಈ ಕಡೆಯಿಂದ ಬರುವುದು ಅಂತಿತ್ತು. ಇಲ್ಲಿ ಕೃಷ್ಣ ಮಠದಲ್ಲಿ ಹೀಗೆ ದರ್ಶನ ಮಾಡಬೇಕು ಎನ್ನುವಂಥದ್ದು ಒಂದು ನಿಯಮ ಇದೆ, ಶಾಸ್ತ್ರ ನಿಯಮ. ಅದು ಇವತ್ತು ನೀವು ಪರ್ಯಾಯ ಕಾಲದಲ್ಲಿ ಗುರುಗಳು ಪ್ರಥಮ ಪೀಠಾರೋಹಣ ಎಲ್ಲ ಮಾಡಬೇಕಾದ್ರೆ ಮೊದಲು ಬಂದು ಧೂಳಿ ದರ್ಶನ ಮಾಡುವಂಥದ್ದು ಮೊದಲು ಕನಕನ ಕಿಂಡಿಯಲ್ಲಿ ಕೃಷ್ಣನನ್ನು. ಹಾಗಾಗಿ ಕನಕದಾಸರ ನೆನಪನ್ನು ಮಾಡಿಕೊಳ್ಬೇಕು. ಒಬ್ಬ ಭಕ್ತನಿಗೆ ಒಲಿದ ದೇವರು ಕೇಳಿದ್ರೆ ಅದು ಉಡುಪಿಯ ಕೃಷ್ಣ. ಹಾಗಾಗಿ ಕನಕದಾಸರ ಪುರತಃ ಎದುರುಗಡೆಯಿಂದ ಕೃಷ್ಣನ ದರ್ಶನ ಮಾಡಬೇಕು. ಅಲ್ಲಿ 3 ಕಿಂಡಿ ಇದೆ, ಅದರಿಂದ 3 ತಾಪತ್ರಯಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ. ಹಾಗಾಗಿ ಮೊದಲು ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಮಾಡಬೇಕು. ಅದರ ಬಳಿಕ ಚಂದ್ರಮೌಳೀಶ್ವರನಲ್ಲಿ ಹೋಗಿ ಉಡುಪಿಯ ಅಧಿದೇವತೆ, ಇವತ್ತು ಉಡುಪಿಯಿಂದ ಹೆಸರು ಬರಲಿಕ್ಕೆ ಆ ರುದ್ರದೇವರು ಕಾರಣ. ಹಾಗಾಗಿ ಚಂದ್ರ ತಪಸ್ಸು ಮಾಡಿದ ಜಾಗ ಚಂದ್ರಮೌಳೀಶ್ವರರ ದರ್ಶನ ಆಗಿ ಅದರ ಬಳಿಕ ಅನಂತೇಶ್ವರ ದರ್ಶನ. ಇಲ್ಲಿ ಮೊದಲಿದ್ದ ದೇವರು ಯಾರು ಕೇಳಿದ್ರೆ ಅನಂತಾಸನ. ಹಾಗಾಗಿ ಅಲ್ಲಿ ದರ್ಶನ ಮಾಡಿ ಆಚಾರ್ಯರ ಒಂದು ದಿವ್ಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಬಳಿಕ ಕೃಷ್ಣ ಮಠದ ಒಳಗೆ ಹೋಗಿ ನವಗ್ರಹ ಕಿಂಡಿಯಲ್ಲಿ ದರ್ಶನ ಮಾಡಬೇಕು ಅಂತ. ಒಳಗೆ ಪೂಜೆ ಮಾಡುವ ಯತಿಗಳು ಕೂಡ ದರ್ಶನಕ್ಕೆ ಹೊರಗಡೆ ಬಂದು ನವಗ್ರಹ ಕಿಂಡಿಯಲ್ಲೇ ದರ್ಶನ ಮಾಡುವುದು. ಹಾಗಾಗಿ 9 ರೀತಿಯಾದಂತಹ ಗ್ರಹಗಳ ದೋಷಗಳಿದ್ದರೂ ಕೂಡ ಅದರಲ್ಲಿ ಪರಿಹಾರ ಆಗುತ್ತೆ. ಪೂಜಾ, ಶನಿ, ಕೇತು, ರಾಹು, ಇದೆಲ್ಲ ದೋಷಗಳು ಪರಿಹಾರ ಆಗುತ್ತೆ. ನವವಿಧ ಭಕ್ತಿಯಿಂದ ನೋಡಬೇಕು ಅಂತ. ಹಾಗಾಗಿ ನವಗ್ರಹ ಕಿಂಡಿಯಲ್ಲಿ ಭಗವಂತನ ದರ್ಶನ ಮಾಡಿ ಬಳಿಕ ಅಯೋಧ್ಯೆಯಿಂದ ಬಂದಂತಹ ಯಾವ ಪ್ರಾಣದೇವರಿದ್ದಾರೆ ಅವರ ದರ್ಶನವನ್ನು ಮಾಡಿ, ಗರುಡ ದೇವರ ದರ್ಶನವನ್ನು ಮಾಡಿ ಅಲ್ಲಿಂದ ಮತ್ತೆ ಹೊರಗೆ ಹೋಗುವಂತಹ ಒಂದು ಪದ್ಧತಿ.
ಹಾಗಾಗಿ ಜನ ಜಾಸ್ತಿ ಬರ್ತಾ ಇರುವಾಗ ಇಂಥದ್ದೆಲ್ಲ ಆಗುತ್ತಾ ಇಲ್ಲ. ಅದಕ್ಕೋಸ್ಕರ ಅವಕಾಶವನ್ನು ಕಲ್ಪಿಸುವುದಕ್ಕೋಸ್ಕರ ಕನಕನ ಕಿಂಡಿಯ ಬಳಿಯಲ್ಲೇ ಒಂದು ಕ್ಯೂ ಸಿಸ್ಟಮ್ ಅನ್ನು ಮಾಡಿದ್ದೇವೆ. ಅಲ್ಲಿ VIP ಗಳು ಅಥವಾ ಸೇವಾಕರ್ತರುಗಳು ಅಥವಾ ಊರಿನವರೆಲ್ಲ ಬಂದರೆ ಅಲ್ಲಿ ಸಾಗಿ ಆಮೇಲೆ ಕೃಷ್ಣನ ದರ್ಶನವನ್ನು ಒಳಗೆ ನವಗ್ರಹ ಕಿಂಡಿಯಲ್ಲಿ ದರ್ಶನ ಮಾಡಿ ಹೊರಗೋಗ್ಲಿ ಅಂತ. ದೂರದಿಂದ ಬಂದವರೆಲ್ಲ ಪಾರ್ಕಿಂಗ್ ಏರಿಯಾದಿಂದ ಬರ್ತಾರೆ. ಹಾಗಾಗಿ ಗೀತಾ ಮಂದಿರದ ಕಡೆಯಿಂದ ಪ್ರವೇಶ ಮಾಡಿದ್ರೆ ಅವರು ಸೀದಾ ಕಾಣಿಯೂರು ಮಠದ ಎದುರುಗಡೆಯಿಂದ ಬಂದು ಸರೋವರದ ಮೇಲೆ ಬಂದು ಕೃಷ್ಣ ಮಠವನ್ನು ಅವರು ಪ್ರವೇಶ ಮಾಡ್ತಾರೆ. ಹಾಗಾಗಿ ಪರ ಊರಿನವರಿಗಾಗಲಿ ಕ್ಲಾಶ್ ಆಗಬಾರದು ಅಥವಾ ಒಂದು ಜನಸಮ್ಮರ್ದ ಆಗಬಾರದು ಅಂತ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮುಂದೆ ಊರಿನವರು ಹೇಳ್ತಾರೆ, ನಮಗೆ ಪ್ರತಿನಿತ್ಯ ಅರ್ಧ ಗಂಟೆ, 1 ಗಂಟೆ, 3/4 ಗಂಟೆ ಕ್ಯೂ ಅಲ್ಲಿ ನಿಂತು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ನಿತ್ಯ ಬರುವವರು, ನಮಗೆ ಆದಷ್ಟು ಏನಾದರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ಹೇಳಿದ್ರು. ನನಗೆ ಸಮಸ್ಯೆಯನ್ನು ಕೇಳಿದ್ರೆ ಯಾರು ಊರಿನವರು, ಯಾರು ನಿತ್ಯ ಬರುವವರು, ಯಾರು ಪರ ಊರಿನವರು ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಐಡೆಂಟಿಟಿ ಅವ್ರಿಗೆ ಗೊತ್ತಾಗಬೇಕೆನ್ನುವ ದೃಷ್ಟಿಯಿಂದ ಒಂದು ಕಾರ್ಡ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಡನ್ನು ನಾವು ನೋಡಿ ಅಥವಾ ವೆರಿಫಿಕೇಶನ್ ಮಾಡಿ ಇವರು ನಿತ್ಯ ಬರುವವರ, ಊರಿನವರ ಅಥವಾ ಅವರದ್ದು. ಯಾಕೆ ಕೇಳಿದ್ರೆ ಈಗ ಬೆಂಗಳೂರಿನಿಂದ ಬಂದು ಇಲ್ಲೇ ಸೆಟ್ಲ್ ಆದವರು ಇರ್ತಾರೆ ಕೆಲವೆಲ್ಲ, ಅವರು ಈ ಊರಿನವರಲ್ಲ, ಆದ್ರೆ ಕೃಷ್ಣನಿಗೋಸ್ಕರ ಇಲ್ಲಿ ಮನೆ ತಕೊಂಡು ಜಾಗ ತಕೊಂಡು ಕೂತವರು ಇರ್ತಾರೆ. ಅವರು ನಿತ್ಯ ಬರಬೇಕು ಅಂತ ಅಪೇಕ್ಷಿಸ್ತಾರೆ. ಆಗ ಅವರಿಗೆ ಆ ಕಾರ್ಡ್ ಅನ್ನು ಕೊಟ್ರೆ ಅವರು ಅದನ್ನು ಹಿಡ್ಕೊಂಡು ಬಂದ್ರೆ ಆಯ್ತು. ಇಲ್ಲದಿದ್ರೆ ಏನಾಗ್ತದೆ ಕೇಳಿದ್ರೆ ಹೊರಗಡೆ ಇರುವಂತ ಸೆಕ್ಯೂರಿಟಿ ಚೇಂಜ್ ಆಗ್ತಾ ಇರ್ತದೆ. ಪಾಪ ನೀವು ನಿತ್ಯವೂ ಬರ್ತೀರಿ, ಆದ್ರೆ ಅವರಿಗೆ ಗುರ್ತಾ ಇರೋದಿಲ್ಲ, ಇನ್ನೊಬ್ಬ ಬಂದಾಗ ಸಮಸ್ಯೆ ಆಗಿ ಬಿಡ್ತದೆ. ಹಾಗಾಗಿ ಅಂಥದ್ದೆಲ್ಲ ಆಗಬಾರದು ಎನ್ನುವ ದೃಷ್ಟಿಯಿಂದ ಅದನ್ನೊಂದು ಕಾರ್ಡ್ ಅವರಿಗೆ ಕೊಟ್ಟು, ಐಡೆಂಟಿಕೇಟ್ ಒಂದು ಕಾರ್ಡ್ ಕೊಡುವ ಅಂತಂದ್ರೆ ಕೊಟ್ಟು ಅವರು ಕೂಡ ಇದರಲ್ಲಿ ದರ್ಶನಕ್ಕೆ ಹೋದಾಗ ಯಾವ ಸಮಸ್ಯೆಯೂ ಬರೋದಿಲ್ಲ. ಎದುರುಗಡೆಯಿಂದ ಬಂದು ಹಿಂಬದಿನಿಂದ ಅವರು ಎಕ್ಸಿಟ್ ಆಗುವಂತಹ ಒಂದು ವ್ಯವಸ್ಥೆ. ಹಾಗಾಗಿ ಇಂತಹ ಒಂದು ಇದರಿಂದಾಗಿ ನೆರಳು ಇರ್ತದೆ, ಫ್ಯಾನ್, ಲೈಟ್ ಇತ್ಯಾದಿ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಕ್ಯೂ ಅಲ್ಲೇ ಬಂದ್ರೆ ಅವರಿಗೂ ಅನುಕೂಲ, ನಮಿಗೂ ಅನುಕೂಲ. ಹಾಗಾಗಿ ಎಲ್ಲರೂ ಕೂಡ ಭಕ್ತರು ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ.